ಹೇಳ್ಬಿಡು, ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಓಕೆ. ಆ್ಯಂಡ್ ಬೇಸಿಕಲಿ ಈ ಒಂದು ಮೂವಿನ ನೀವು ಕೂರ್ಗಲ್ಲಿ ಶೂಟ್ ಮಾಡಿರೋದ್ರಿಂದ ಅಲ್ಲಿ ಫುಡ್ ಹೇಗಿರ್ತೈತೆ ನಿಮಗೆ, ಅಂದರೆ ಶೂಟಿಂಗ್ ಡೇಸ್ನಲ್ಲೆಲ್ಲ? ನಮಗಂತೂ ಸೆಟ್ ಊಟ ಅಲ್ವಾ, ಹೌದಾ? ನಾರ್ಮಲ್ ಓನ್ಲಿ. ಅಲ್ಲಿ ಯಾರ್ದಾರು ಮನೆಗೆ ಹೋಗ್ಬಿಟ್ಟು ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ಯಾವತ್ತಾದ್ರೂ ಊಟ ಮಾಡಿದ್ರಾ? ಅಂದ್ರೆ ಮೀ ಬೀಯಿಂಗ್ ಫ್ರಮ್ ಮ್ಯಾಂಗ್ಳೂರ್, ನಾವು ಪೋರ್ಕ್ ಎಲ್ಲ ತಿನ್ನಲ್ಲ ಸಿನ್ಸ್ ನಮ್ ದೇವ್ರ ಅಂತ, ಸೊ ಅದಕ್ಕೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ. ಓಕೆ. ಸೊ ಕಂಪ್ಲೀಟ್ ಮೂವಿನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಆ ಒಂದು ಕಂಪ್ಲೀಟ್ ಪ್ರಿಫರೆನ್ಸ್ ಸಿಕ್ಕಿದೆಯಾ, ಅಥವಾ ಟಿಲ್ ವೇರ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇನ್ ದ ಮೂವಿ, ಅಂದ್ರೆ ಒಂದು ರನ್ ಟೈಮ್ ಪೂರ್ತಿ ಇರೋದ್ರಲ್ಲಿ? ಓಕೆ, ಇಲ್ಲ ಇದೆ, ಐ ಥಿಂಕ್ ಟಿಲ್ ಎಂಡ್ ಇದ್ದೀನಿ ನಾನು. ಆ ಥರನೇ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ, ನೀವು ಇವಾಗ ಇಂಟರ್ವ್ಯೂ ಕೂಡ ಮಾಡಿದ್ದೀರಾ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಎಲ್ರಿಗೂ ಈಕ್ವಲ್ ಪ್ರೆಸೆನ್ಸ್ ಸಿಕ್ಕಿದೆ, ಈಕ್ವಲ್ ಇಂಪಾರ್ಟೆನ್ಸ್ ಸಿಕ್ಕಿದೆ, ಯಾರ್ದು ಓ ನಿಮಗೆ ಜಾಸ್ತಿ ಅವ್ರಿಗೆ ಜಾಸ್ತಿ ಅಂತ ಇಲ್ಲ. ಸೊ ಇಟ್ಸ್ ನೈಸ್, ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಎಸ್. ಸೊ ನೀವು ಪರ್ಸನಲ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಜಾನರ್ನ ಫಿಲ್ಮ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ? ಓ ನೈಸ್. ಆಕ್ಚುಲಿ ಟು ಬಿ ಆನೆಸ್ಟ್ ಆಸ್ ಅನ್ ಆಕ್ಟರ್ ಎಲ್ಲ ಮಾಡಬೇಕು ಅಂತ ಪರ್ಸನಲ್ ಫೇವರೇಟ್ ಅಂದ್ರೆ ಯಾವುದು? ಪರ್ಸನಲ್ ಫೇವರೇಟ್ ನನಗೆ ಸ್ವಲ್ಪ ಪೌರಾಣಿಕ ಟೈಪ್ ನನಗೆ ಇಷ್ಟ ಆ್ಯಕ್ಚುಲಿ. ಅಂದರೆ ಸಿನ್ಸ್ ಐ ಆಮ್ ಅ ಕ್ಲಾಸಿಕ್ ಭರತನಾಟ್ಯಂ ಡಾನ್ಸರ್, ಸೊ ನಾವು ಎನಿವೇ ಆ ಸ್ಟೋರೀಸ್ ಎಲ್ಲ ಡಾನ್ಸ್ ಮೂಲಕ ಮಾಡ್ತಿದ್ವಿ, ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ. ಬಟ್ ಐ ಥಿಂಕ್ ಮೇ ಬಿ ಐ ಕ್ಯಾನ್, ನನಗಿಷ್ಟ ಪೌರಾಣಿಕ, ಲಿಟಲ್ ರಾಜ ಮಹಾರಾಜ, ಕ್ಲಾಸಿಕಲ್ ಟಚ್ ಇರೋ ಒಂದು ಒಳ್ಳೆ ಸಾಂಗ್, ಡಾನ್ಸ್ ಇದ್ರೆ ಆ ಥರ, ಲುಕ್ ಗುಡ್, ಆ್ಯಕ್ಟ್ ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್, ಆ ಥರ ಇಷ್ಟ. ಸೊ ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್ ಆ್ಯಂಡ್ ರೀಸೆಂಟ್ ಡೇಸ್ ಆದ್ರೂ ಆಯಿತು, ನಿಮಗೆ ಯಾವುದಾದ್ರೂ ಒಂದು ಮೂವಿ ಕಂಪ್ಲೀಟ್ ಆಗಿ ಸೈನ್ ಆಗಿ ಅಡ್ವಾನ್ಸ್ ಕೊಟ್ಟು ನಿಂತೋಗಿರುವಂಥದ್ದು, ಅಥವಾ ಅಡ್ವಾನ್ಸ್ ವಾಪಸ್ ತೊಗೊಂಡಿರುವಂಥದ್ದು, ಶೂಟ್ ಆಗಿ ನಿಂತಿರುವಂಥ ಮೂವೀಸ್ಗಳು ಯಾವುದಾದ್ರೂ ಇದೆಯಾ? ಇದೆ, ಆಗುತ್ತೆ. ಅದು ಫಾರ್ ಡಿಫ್ರೆಂಟ್ ರೀಸನ್ಸ್. ಕೆಲವೊಮ್ಮೆ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರದ್ದು ಆಗಲ್ಲ, ಸಮ್ಟೈಮ್ಸ್ ಅಮೌಂಟ್ ಸ್ಟಕ್ ಆಗುತ್ತೆ, ಸಮಥಿಂಗ್ ಲೈಕ್ ದಟ್. ಐ ಥಿಂಕ್ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅನ್ಸುತ್ತೆ, ಆಗುತ್ತೆ, ಅದು ಇಟ್ಸ್ ಕಾಮನ್ ಅಂತ. ಸೊ ಎಷ್ಟು ಮೂವೀಸ್ಗಳ ಹತ್ರ ಸ್ಟಾಪ್ ಆಗಿದೆ ನಿಮ್ದು? ಒಂದು 3-4 ಆಗಿದೆ ಸರ್. ಓಕೆ. ಸೊ ಅಂದ್ರೆ ಅಡ್ವಾನ್ಸ್ ಪೇ ಮಾಡಿದ್ರಾ ಅಥವಾ ಹೇಗೆ? ಒಂದು ಫಿಲ್ಮ್ ವಿ ಶಾರ್ಟ್ ಆಲ್ಸೋ ಫಾರ್ 1 ವೀಕ್ ಅಂಡ್ ಅದು ಸ್ಟಾಪ್ ಆಯಿತು. ಅದರ್ಸ್ ಓಕೆ ಆದಮೇಲೆ ದೆನ್ ಸಮ್ವನ್ ಎಲ್ಸ್ ಹ್ಯಾಸ್ ಪ್ಲೇಡ್, ಆ ಥರ ಎಲ್ಲ ಆಗಿದೆ. ಸೊ ಮ್ಯಾಂಗ್ಳೂರ್ ಅಂದಿದ ತಕ್ಷಣ ಕುಂದಾಪುರ, ಉಡುಪಿ, ಸುರತ್ಕಲ್ ಈ ಕಡೆ ಎಲ್ಲದನ್ನು ಕೂಡ ಕವರ್ ಆಗೋದ್ರಿಂದ ನಾನು ನಿಮಗೆ ಈ ಒಂದು ಕ್ವಶನ್ ನ ಕೇಳ್ತಾ ಇದ್ದೀನಿ. ಐ ಮೀನ್ ದೈವ ಅಂತ ಹೇಳಿದ್ರಲ್ಲ, ಹಾಗಾಗಿ ಕಾಂತಾರ ಮೂವಿ ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಕಾಂತಾರ ಚಾಪ್ಟರ್ 1 ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಮತ್ತೆ ಒಂದು ದೈವದ ಮಹತ್ವ ಎಷ್ಟಿದೆ ನಿಮ್ಮ ಒಂದು ಕಡೆ? ಎಷ್ಟು ಬಿಲೀವ್ ಮಾಡ್ತೀರಾ ನೀವು? ತುಂಬಾ ಬಿಲೀವ್ ಮಾಡ್ತೀವಿ ಆ್ಯಕ್ಚುಲಿ. ನಮ್ಮ ಮನೆಯೇ ದೈವ ಮನೆ ಊರಲ್ಲಿ. ಸೊ ಡೆಫಿನೆಟ್ಲಿ ಎವ್ರಿ ಇಯರ್ ನಾವು ಹೋಗ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಇಯರ್ ನಮ್ಮ ಮನೇಲಿ ಕೋಲ ಕೂಡ ಆಯಿತು. ಸೊ ವಿ ಆರ್ ವೆರಿ ಇನ್ ಟಚ್ ವಿತ್ ದೇವತೆ ಎಲ್ಲ ಮಾಡ್ತೀವಿ, ಎಲ್ಲ ಪೂಜೆ ಎಲ್ಲ. ಓಕೆ. ಅಂಡ್ ಕಾಂತಾರ ಚಾಪ್ಟರ್ 1 ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ಐ ಮೀನ್ ದ ಫಸ್ಟ್ ಫಿಲ್ಮ್ ಅಂತೂ ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ದೀನಿ. ಸೊ ಸಿನ್ಸ್ ನಮ್ಗೆ ಗೊತ್ತು ಯಾವ ದೈವ ಬಗ್ಗೆ ತೋರಿಸ್ತಿದ್ದಾರೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಯಾಕೆ ಅಷ್ಟು ಕೋಪ ಬರುತ್ತೆ ಅಂತ, ಅದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ಇನ್ನೂ ಜಾಸ್ತಿ ಕನೆಕ್ಟ್ ಆಯಿತು. ಆ್ಯಂಡ್ ವಿ ಆಲ್ಸೋ ಫೆಲ್ಟ್ ಓ ಸೊ ಎಷ್ಟು ಟ್ರೂ ಆಗಿ ತೋರಿಸಿದ್ದಾರೆ ಅಲ್ವಾ, ಇಟ್ಸ್ ನಾಟ್ ಗಿಮಿಕ್. ಹೌದು, ಹಾಗೆ ಇರುತ್ತೆ ಇಫ್ ಯು ಸಿ ಒರಿಜಿನಲ್ ವಿಡಿಯೋಸ್. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಹವ್ ಹರ್ಡ್ ದಟ್ ಕಾಂತಾರ ಚಾಪ್ಟರ್ 1 ಐ ಶುಡ್ ನಾಟ್ ಸೇ, ಐ ಮೀನ್ ಒರಿಜಿನ್ ಸ್ಟೋರಿ ತೋರಿಸುತ್ತೆ ಅಂತ. ಸೊ ಇಟ್ ವಿಲ್ ಬಿ ಅ ಪ್ರೀಕ್ವೆಲ್ ಆಫ್ ದ ಮೂವಿ ಅಂತ ಹೇಳಿ ಹೇಳ್ತಿದ್ದಾರೆ. ಐ ಕಾಂಟ್ ವೇಟ್ ಫಾರ್ ಇಟ್ ಆಕ್ಚುಲಿ. ನಾನಂತೂ ಫಸ್ಟ್ ನೋಡ್ತೀನಿ. ಓಕೆ. ಬೇಸಿಕಲಿ ಆ ಒಂದು ಮೂವಿಗೆ ಇವಾಗ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಹೌ ಪ್ರೌಡ್ ಡು ಯು ಫೀಲ್? ಅಂಡ್ ನಮ್ಮ ಕನ್ನಡದ ಸಿನಿಮಾ ಎಲ್ಲಾ ಕಡೆನೂ ಕೂಡ ಹೆಸರು ಮಾಡ್ತಾರೆ. ಸಿ ಪ್ರೌಡ್ ನಂದೇನು ಇದಿಲ್ಲ, ಸೊ ಐ ಕಾಂಟ್ ಫೀಲ್ ಪ್ರೌಡ್, ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಅವ್ರು ಕಷ್ಟಪಟ್ಟಿರೋದ್ರಿಂದ ಅದು ಅಷ್ಟು ಅಥೆಂಟಿಕ್ ಆಗಿ ಅಷ್ಟು ಜೆನ್ವಿನ್ಲಿ ಮಾಡಿದ್ದಾರೆ ಅಂತ ಬಹುಶಃ ಈ ಸಕ್ಸಸ್ ಆಗಲಿ, ಈ ಅವಾರ್ಡ್ಸ್ ಎಲ್ಲ ಸಿಗ್ತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಸಿ ಇವರು ಎಲ್ಲ ನಮಗೆ ಒಂದು ಇನ್ಸ್ಪಿರೇಷನ್ ಅಲ್ವಾ, ನಾವು ಕೂಡ ಆ ಥರ ಡ್ರೀಮ್ ನೋಡ್ಬೋದು ಇವಾಗ. ಮೇ ಬಿ ಇಟ್ಸ್ ಪಾಸಿಬಲ್ ಫಾರ್ ಅಸ್ ಆಲ್ಸೋ ಎಟ್ ಸಮ್ ಪಾಯಿಂಟ್ ಅಂತ. ಸೊ ಇಟ್ಸ್ ವೆರಿ ಓಕೆ. ಆ್ಯಂಡ್ ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರು ಕಾಜಲ್ಗೆ ಎಷ್ಟು ಹತ್ರ ಆಗ್ತಾರೆ, ಆರ್ are they both different in real life? Somewhat similar, somewhat different. ಯಾವ ಒಂದು ವಿಷಯಗಳಲ್ಲಿ? See, Sindhu's
ಸಿಂಧುದು ಥಾಟ್ಸ್ ಎಲ್ಲ ಇದೆ, ಅದು ಐ ಕಂಪ್ಲೀಟ್ಲಿ ಅಗ್ರಿ ಬಿಕಾಸ್ ನಂದು ಆಲ್ಮೋಸ್ಟ್ ಸಿಮಿಲರ್ ಥಾಟ್ಸ್ ಇದೆ. ಬಟ್ ಸಿಂಧುದು ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಹೌ ಸ್ಟ್ರಾಂಗ್, ಹೌ ಫಿಯರ್ಸ್ ಶಿ ಈಸ್ ಆ್ಯಂಡ್ ಹೌ ಶಿ ಕ್ಯಾನ್ ಸ್ಟ್ಯಾಂಡ್ ಅಪ್ ಫಾರ್ ಹರ್ ಸೆಲ್ಫ್, ಅದೆಲ್ಲ ಸ್ವಲ್ಪ ಬಹುಶಃ ನನ್ನಲ್ಲಿ ಕಮ್ಮಿ ಇದೆ. ಐ ಆಮ್ ನಾಟ್ ಆ್ಯಸ್ ಫಿಯರ್ಸ್, ಆ ಥರ ಫೈಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇಫ್ ಸಮ್ಮನ್ ಇಸ್ ಹರ್ಟ್ ಮೀ, ನಾನು ಕನ್ಫ್ರಂಟೇಷನ್ ಮಾಡೋದು ಸ್ವಲ್ಪ ಕಮ್ಮಿ. ಐ ಜಸ್ಟ್ ಸಿಟ್ ಆ್ಯಂಡ್ ಕ್ರೈ. ಓಕೆ. ಐ ಥಿಂಕ್ ಐ ಅಲೌ ಪೀಪಲ್ ಟು ವಾಕ್ ಓವರ್ ಮೀ. ಗ್ರಾಂಟೆಡ್ ತಗೊಳ್ಳೋಕೆ ಈಸಿ ಅಂತ ಅನ್ಸುತ್ತೆ. ಸೊ ಅವಾಗ ಅನ್ಸುತ್ತೆ ಮೇ ಬಿ ಎಲ್ಲರ ಜೊತೆ ಚೆನ್ನಾಗಿರ್ಬಾರ್ದು ಸ್ವಲ್ಪ. ಪೀಪಲ್ಸ್ ಏನು ಸ್ವಲ್ಪ ಸಿಂಧು ಆಗಬೇಕು ಅಂತ, ಸ್ವಲ್ಪ ಸಿಂಧು ಆಗಬೇಕು. ಆ್ಯಂಡ್ ಫ್ಯೂ ಪೀಪಲ್ಸ್ ಏನೋ ಅವ್ರಿಗೆ ನೋಡಿ ಎಷ್ಟು ಆಟಿಟ್ಯೂಡ್ ಇದೆ, ಐ ಫೀಲ್ ಕಿ ಇರಬೇಕು. ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಸ್ವಲ್ಪ ಇರಬೇಕು ಅಂತ ಅನ್ಸುತ್ತೆ ಅಪ್ಪ, ಬಿಕಾಸ್ ಅದರ್ವೈಸ್ ಪೀಪಲ್ ಇಟ್ಸ್ ವೆರಿ ಈಸಿ ಟು ಫಾರ್ ಪೀಪಲ್ ಟು ವಾಕ್ ಓವರ್ ಯು. ಹೌದು, ದೇ ಟೇಕ್ ಯು ಫಾರ್ ಗ್ರಾಂಟೆಡ್. ಓಕೆ. ಆ್ಯಂಡ್ ಬೇಸಿಕಲಿ ಈ ಒಂದು ಸಿಂಧು ಅನ್ನೋ ಒಂದು ಪಾತ್ರ ಸಮಾಜಕ್ಕೆ ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಕೊಡ್ಬೋದು? ಆ್ಯಸ್ ಐ ಸೆಡ್, ಸಿನ್ಸ್ ಶಿ ಈಸ್ ವೆರಿ ಸ್ಟ್ರಾಂಗ್, ವೆರಿ ಫಿಯರ್ಸ್, ಆ್ಯಂಡ್ ಅವ್ರಿಗೆ ಏನು ಕರೆಕ್ಟ್ ಅಂತ ಅನಿಸುತ್ತೆ ಅದನ್ನ ಅದ್ರ ಜೊತೆ ನಿಲ್ತಾರೆ, ಆ್ಯಂಡ್ ಏನು ರಾಂಗ್ ಅಂತ ಅನಿಸುತ್ತೆ ಅದನ್ನ ಕ್ವೆಶನ್ ಮಾಡ್ತಾರೆ. ಸೊ ಐ ಥಿಂಕ್ ಸಿಂಧು ಈಸ್ ಅನ್ ಇನ್ಸ್ಪಿರೇಷನ್, ಅಟ್ಲೀಸ್ಟ್ ಫಾರ್ ಮೀ. ನನಗಂತೂ ತುಂಬ ಇನ್ಸ್ಪಿರೇಷನ್ ಥರ ಇದ್ದಾರೆ, ಬಿಕಾಸ್ ಐ ಫೀಲ್ ಲೈಕ್ ಐ ಶುಡ್ ಬಿ ಲೈಕ್ ಹರ್ ಅಂತ. ಸೊ ಅದೇ ಥರ ಐ ಥಿಂಕ್ ಇನ್ನೂ ಬೇರೆ ಹುಡುಗಿರಿಗೂ, ಬೇರೆ ಹೆಣ್ಮಕ್ಳಿಗೂ ಕೂಡ ಇನ್ಸ್ಪಿರೇಷನ್ ಥರ ಆಗ್ಬೋದು. ಬಿಕಾಸ್ ದ ಟಾಪಿಕ್ಸ್ ದಟ್ ಶಿ ಟಾಕ್ಸ್ ಅಬೌಟ್ ಆರ್ ಹೌ ಶಿ ಸ್ಟ್ಯಾಂಡ್ಸ್ ಅಪ್ ಫಾರ್ ಹರ್ ಸೆಲ್ಫ್, ಅದೆಲ್ಲ ಐ ಥಿಂಕ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಓಕೆ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ನಲ್ಲಿ ನೋಡುವಂತಹ ಕೆಲವೊಂದು ಕಹಿ ಘಟನೆಗಳನ್ನು ನೋಡ್ತಾ ಇದ್ರೆ ನಮಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ವುಮೆನ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್. ಇಫ್ ನಾಟ್ ಅದರ್ಸ್, ಅಟ್ಲೀಸ್ಟ್ ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್ ಅನ್ನೋದು ನಮ್ಮೆಲ್ರಿಗೂ ಕೂಡ ಅನಿಸುತ್ತೆ. ಬಿಕಾಸ್ ಆ ರೀತಿಯಾದಂಥ ಕೆಲವೊಂದು ನ್ಯೂಸ್ಗಳನ್ನು ನಾವು ನೋಡಿ ತುಂಬಾ ಡಿಸ್ಟರ್ಬ್ ಆಗಿರೋದ್ರಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪರ್ಸ್ನಲಿ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಆ ರೀತಿಯಾದಂಥ ಒಂದು ಟಾರ್ಚರ್ಗಳು ನಡೆಯುತ್ತಾ? ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕೇಳಿ, ಲೈಕ್ ಅನ್ಫಾರ್ಚುನೇಟ್ಲಿ ಎವ್ರಿ ಫೀಮೇಲ್ ಇಂಡಿವಿಜುವಲ್ ಹ್ಯಾಸ್ ಗಾನ್ ಥ್ರೂ ಇಟ್ ಅಂತ ಅನ್ಸುತ್ತೆ. ಮೊಲಿಸ್ಟೇಷನ್ ಆಗಲಿ, ರಾಂಗ್ಲಿ ಟಚ್ ಮಾಡೋದು, ಪಾಸಿಂಗ್ ಕಾಮೆಂಟ್ಸ್ ಮಾಡೋದು, ಇದೆಲ್ಲ ಐ ಥಿಂಕ್ ಎವ್ರಿ ಒನ್ ಹ್ಯಾಸ್ ಫೇಸ್ಡ್. ಎವ್ರಿ ಒನ್ ಸಿ ಇಟ್ಸ್ ಸೋ ಈಸಿಲಿ ವಿ ಆರ್ ಸೇಯಿಂಗ್, ಬಟ್ ಇಟ್ಸ್ ಸೋ ಅನ್ಫಾರ್ಚುನೇಟ್ ಅಲ್ವಾ? ಹಂಗೆ ಇರಬಾರ್ದು. ಯಾಕಿದೆ ಅಂತ I don't have answer for it. ಮೇ ಬಿ ಮೂವಿನಲ್ಲೂ ಈ ರೀತಿಯಾದಂತ ಒಂದು ಸ್ಟ್ರಾಂಗ್ ಸಂದೇಶ ಏನಾದರೂ ಇದೆಯಾ ಅದಕ್ಕೆ ರಿಲೇಟೆಡ್? we have not gone to preach anyone. preach ತರ ಇಲ್ಲ, ಬಟ್ ಯಾವ ಒಂದು ಸಂದರ್ಭ ಬರುತ್ತೆ, ಮೊಲೆಸ್ಟೇಷನ್ ಒಂದು ಸಂದರ್ಭ ಬರುತ್ತೆ, ಆವಾಗ ಹೌ ಪೆಪ್ಪೆ ಸ್ಟ್ಯಾಂಡ್ಸ್ ಫಾರ್ ಸಿಂಧು. ಬಿಕಾಸ್ ಯಾವಾಗ ಮೊಲೆಸ್ಟೇಷನ್ ಆಗುತ್ತೆ, ಬೇರೆಯವರು ತುಂಬಾ ಈಸಿಲಿ ಹೇಳ್ತಾರೆ ಯಾಕೆ ಆಕ್ಷನ್ ತಗೊಂಡಿಲ್ಲ, ಯಾಕೆ ಹೊಡಿಬೇಕಲ್ವಾ ಆವಾಗಲೇ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ವೆನ್ ಸಮ್ವನ್ ಮೊಲೆಸ್ಟ್ಸ್ ಯು, ನೀವು ಫ್ರೀಸ್ ಆಗಿಬಿಡ್ತೀರಾ. ಯುವರ್ ಮೈಂಡ್ ಸ್ಟಾಪ್ಸ್ ವರ್ಕಿಂಗ್ ಕಂಪ್ಲೀಟ್ಲಿ. ನಿಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಯು ರಿಯಲೈಸ್ ಇಟ್ ಮಚ್ ಲೇಟರ್. ಬೈ ದೆನ್ ಅದು ಆಗೋಗಿದೆ, ದಟ್ ಪರ್ಸನ್ ಇಸ್ ಸಮ್ವೇರ್ ಎಲ್ಸ್. ಆ್ಯಂಡ್ ಅವಾಗ ನೀವು ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ. ಬಟ್ ಅವಾಗ ಐ ಥಿಂಕ್ ದಟ್ಸ್ ವೈ ವಿ ನೀಡ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಟು ಸ್ಟ್ಯಾಂಡ್ ವಿತ್ ಅಸ್, ಟು ಸಪೋರ್ಟ್ ಅಸ್ ಆ್ಯಂಡ್ ನಾಟ್ ಶೇಮ್ ಅಸ್. ಓ ನೀನು ಹಿಂಗೆ ಬಟ್ಟೆ ಹಾಕಿದ್ಯಾ ಅದಕ್ಕೆ ಹಂಗಾಯ್ತು, ನೀನು ಎದ್ದು ಮಾಡಿದ್ಯಾ, ಹಂಗಲ್ಲ. ದ್ಯಾಟ್ ಪರ್ಸನ್ ಇಸ್ ರಾಂಗ್, ಹೂ ಹ್ಯಾಸ್ ಡನ್ ಇಟ್ ಇಸ್ ರಾಂಗ್, ನಾಟ್ ದ ಅದರ್ ವೇ ಅರೌಂಡ್. ಸೊ ಅದು ಐ ಥಿಂಕ್ ಪೆಪ್ಪೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓಕೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ತುಂಬ ಜನ ಒಳ್ಳೆ ರೀತಿಯಲ್ಲೂ ಕೂಡ ಉಪಯೋಗ ಮಾಡ್ಕೊತಾ ಇದ್ದಾರೆ. ಇನ್ನು ಕೆಲವರು ಬೇರೆ ರೀತಿಯಲ್ಲೂ ಕೂಡ ಅಂದರೆ ಸದುಪಯೋಗ ಪಡಿಸ್ಕೊತಾರೆ, ಇನ್ನು ಕೆಲವರು ದುರುಪಯೋಗನ ಪಡಿಸ್ಕೊತಾರೆ. ಸೊ ಬೇಸಿಕಲಿ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡೋವಂಥವ್ರಿಗೆ ಎನಿಥಿಂಗ್ ದಟ್ ಯು ಹ್ಯಾವ್ ಟು ಸೇ ಅಂತ ಹೇಳಿದ್ರೆ? ಐ ಡೋಂಟ್ ನೋ. ಅಂದರೆ ಸಿ, ನಿಮಗೆ ಏನು, ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಗುಡ್ ಟು ಸೇ, ಡೋಂಟ್ ಸೇ ಎನಿಥಿಂಗ್ ಎಟ್ ಆಲ್. ಓಕೆ. ಇವಾಗ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಪಾಸ್ ಮಾಡಿ ಅದನ್ನ. ವೈ ಡು ಯು ಹ್ಯಾವ್ ಟು ಟೇಕ್ ಸೋ ಮಚ್ ಎಫರ್ಟ್, ಗೋ ಟು ಸಮನ್ಸ್ ಪ್ರೊಫೈಲ್ ಆ್ಯಂಡ್ ಬ್ಯಾಶ್ ದೆಮ್? ಯಾಕೆ ಬೇಕು ಅಂತ. ಸೊ ಈ ಥರದ ನೆಗೆಟಿವ್ ಕಮೆಂಟ್ಸ್ ನಿಮ್ಮನ್ನ ಯಾವತ್ತಾದ್ರೂ ಡಿಸ್ಟರ್ಬ್ ಮಾಡಿದ್ಯಾ? ಟು ಬಿ ಆನೆಸ್ಟ್ ಇಲ್ಲ, ನನಗೆ ಜಾಸ್ತಿ ಏನಾಗಿಲ್ಲ. ಬಹುಶಃ ಜಾಸ್ತಿ ಜನಕ್ಕೆ ನಾನು ಯಾರಂತ ಗೊತ್ತಿಲ್ಲ, ಸೊ ನಾಟ್ ದಟ್ ಫೇಮಸ್. ಆಫ್ ಕೋರ್ಸ್ ಯು ಹ್ಯಾವ್ ಡನ್ ಮೆನಿ ಮೂವೀಸ್. ಬಟ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಫೇಸ್ಡ್ ಎನಿ ಸೋ ಸೀರಿಯಸ್ ಆಗಿ. ಐ ಡೋಂಟ್ ಥಿಂಕ್ ನಾನು ಆ ಥರ ಏನು ಚಿಕ್ಕ ಪುಟ್ಟ ಇದ್ರೆ ಐ ಬ್ಲಾಕ್ ಆಫ್ ಜಸ್ಟ್. ಓಕೆ. ಇಗ್ನೋರ್ ಇಟ್ ಅನ್ನೋ. ಓಕೆ. ಆ್ಯಂಡ್ ಬೇಸಿಕಲಿ ದೊಡ್ಡ ಮನೆಯವ್ರ ಜೊತೆಗೆ ಮೂವಿ ಮಾಡ್ತಾ ಇದೀವಿ ಅಂತ ಹೇಳೋದನ್ನೇ ಒಂಥರ ಇಟ್ ವಿಲ್ ಬಿ ಲೈಕ್ ಒಂದು ಫೆಸ್ಟಿವಲ್ ಥರ ಅನ್ಸುತ್ತೆ. ಸೊ ನಿಮಗೆ ಇನ್ನು ಬೇರೆ ಯಾರ್ಯಾರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ?
ನನಗೆ ಆನೆಸ್ಟ್ಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಸರ್, ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಎಷ್ಟು ಆ್ಯಕ್ಟರ್ಸ್ ಜೊತೆ, ಎಷ್ಟು ಆರ್ಟಿಸ್ಟ್ ಜೊತೆ, ಎಷ್ಟು ರೈಟರ್ಸ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತೀವಿ ಡಿಫ್ರೆಂಟ್ ಅಷ್ಟು ವಿ ಗ್ರೋ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ, ಆ್ಯಸ್ ಅ ಪರ್ಸನ್ ಆಲ್ಸೋ, ಬಿಕಾಸ್ ಎಲ್ಲರಿಂದ ಏನಾದರೂ ಏನು ನಮಗೆ ಕಲಿಯೋಕ್ಕೆ ಸಿಗುತ್ತೆ. ಸೊ ಐ ವಾಂಟ್ ಟು ವರ್ಕ್ ವಿತ್ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್, ವರ್ಕ್ ಆನ್ ಗುಡ್ ಸ್ಕ್ರಿಪ್ಟ್ಸ್, ಗುಡ್ ಫಿಲ್ಮ್ ಮೇಕರ್ಸ್, ಗುಡ್ ಆ್ಯಕ್ಟರ್ಸ್. ಲೆಟ್ಸ್ ಸಿ, ಹೋಪ್ಫುಲಿ ಪೆಪ್ಪೆ ಆದಮೇಲೆ ಬಹುಶಃ ಜನರಿಗೂ ಅನಿಸ್ಬೋದು ದಟ್ ಐ ಆಮ್ ಅ ಕೇಪಬಲ್ ಆ್ಯಕ್ಟರ್ ಅಂತ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಬೇರೆ ಇಂಡಸ್ಟ್ರಿಯಿಂದ ಪಕ್ಕದ ಮನೆಯಿಂದ ಕರೆ ಬಂದಿದೆಯಾ ನಿಮಗೂ? ನಥಿಂಗ್ ಇಂಟ್ರೆಸ್ಟಿಂಗ್. ಓಕೆ, ಯಾ, ನಥಿಂಗ್ ಇಂಟ್ರೆಸ್ಟಿಂಗ್. ಬಟ್ ಆರ್ ಯು ಆಲ್ಸೋ ಟೇಕಿಂಗ್ ಅ ಫ್ಲೈಟ್ ಅಂಡ್ ಗೋಯಿಂಗ್ ಅವೇ, ಆರ್ ಹೌ ಇಸ್ ಇಟ್? ಐ ಮೀನ್ ಇನ್ ಕೇಸ್ ಏನಾದ್ರೂ ಶಿಫ್ಟ್ ಆಗ್ತಾ ಇದ್ದೀರಾ ನೀವು ಕೂಡ? ಶಿಫ್ಟ್ ಅಂತ ಅಲ್ಲ ಸರ್, ಸಿ ಆಸ್ ಅನ್ ಆರ್ಟಿಸ್ಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಹ್ಯಾವ್ ಎನಿ ಬೌಂಡ್ರೀಸ್, ಲೈಕ್ ಅಲ್ಲ, ಐ ಸೆಡ್. ಹೌದು, ದಟ್ ಇಸ್ ಫಾರ್ ಶ್ಯೂರ್. ಬಟ್ ಕೆಲವರು ಅಂದ್ರೆ ಎರಡು ಕಡೆ ವರ್ಕ್ ಮಾಡಿರೋರು ಅಂತ ಇರ್ತಾರೆ, ಬಟ್ ಆದ್ರೆ ಕೆಲವರು ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರೋದೇ ಇಲ್ಲ. ಓಕೆ, ಸೊ ವೇರ್ ವಿ ಆರ್ ರೀಸನ್ ಲೂಸಿಂಗ್. ಇರ್ಬೋದು ಅದಕ್ಕೆ. You tell me the remuneration of this movie now. ಐ ಡೋಂಟ್ ನೋ. ನಾನು ಬೇರೆಯವ್ರಿಗೆ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಎಲ್ರದ್ದು ಒಂದೊಂದು ರೀಸನ್ ಇರುತ್ತೆ. ಐ ಡೋಂಟ್ ನೋ, ನನಗೆ ಅವ್ರ ಪರಿಚಯ ಇಲ್ಲ, ಅವ್ರಿಗೆ ನನ್ನ ಪರಿಚಯ ಇಲ್ಲ, ಸೊ ನಾನು ಹೋಗಿ ಕೇಳೋಕ್ಕಾಗಲ್ಲ ಯಾಕೆ ಹೀಗೆ ಮಾಡಿದ್ವಿ ಅಂತ. ಬಟ್ ಐ ಥಿಂಕ್ ಗುಡ್ ಸ್ಕ್ರಿಪ್ಟ್ಸ್ ವಿಲ್ ಆಲ್ವೇಸ್ ಎಕ್ಸೈಟ್ ಆ್ಯನ್ ಆರ್ಟಿಸ್ಟ್. ಸೊ ಒಳ್ಳೆ ಸ್ಕ್ರಿಪ್ಟ್ ಇದ್ದರೆ ಡೆಫಿನೆಟ್ಲಿ ಎಲ್ಲ ಕಡೆ ಮಾಡ್ತಾರೆ ಅಂತ ಅನ್ಸುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಸೊ ಆಗಸ್ಟ್ 30th ಬರ್ತಾ ಇದ್ದೀರಾ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ, ಅಂಡ್ ನಿಮ್ಮ ಕೆಲವೊಂದು ಫ್ಯಾನ್ ಬೇಸ್ಗಳು ಏನಾದ್ರು ಇದ್ರೆ, ಐ ಡೋಂಟ್ ಥಿಂಕ್ ಐ ಹ್ಯಾವ್ ಫ್ಯಾನ್ ಟಿಲ್ ನೌ. ಇನ್ಸ್ಟಾಗ್ರಾಮ್ ಅಲ್ಲಿ ಅಟ್ಲೀಸ್ಟ್ ಒಂದು 4-5 ಅಕೌಂಟ್ ಕ್ರಿಯೇಟ್ ಆಗಿರೋದಿಲ್ವಾ ನಿಮಗೆ ನಿಮ್ಮ ಹೆಸರಲ್ಲಿ? ಇಲ್ವಾ? ನೋ ನೋ ನೋ. ಬಾಂಡ್ರವಿ ಹುಡುಗಿ ಅಂತ ಕ್ರಿಯೇಟ್ ಆಗಿಲ್ವಾ? ಲೈನ್ ಮ್ಯಾನ್ ಯಾರೋ ಲೈನ್ ಹೊಡೆದಿಲ್ವಾ? KTM ಬೈಕ್ ಕತ್ತಿಸ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿಲ್ವಾ? ಏನಿಲ್ಲ, ಬಟ್ ನಮ್ ಟ್ರೇಲರ್ಗೆ, ಪ್ರೀಸೆಟ್ ಮ್ಯೂಸಿಕ್ಗೆ ಮತ್ತೆ ಟೀಸರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನಿಮ್ಮ ಕಾಮೆಂಟ್ಸ್ನೆಲ್ಲ ನಾವು ರೀಡ್ ಮಾಡ್ತಿದ್ದೀವಿ, ತುಂಬಾ ಎನ್ಕರೇಜಿಂಗ್ ಆಗಿ ಸಪೋರ್ಟಿವ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಎಸ್, ವಿ ಅಂಡರ್ಸ್ಟ್ಯಾಂಡ್ ದಟ್ ನೀವು ಟ್ರೇಲರ್ ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದೀರಾ, ಆ್ಯಂಡ್ ವಿ ಕ್ಯಾನ್ ಗ್ಯಾರಂಟಿ ಯು ದಟ್ ಫಿಲ್ಮ್ ಇಸ್ ಈವನ್ ಬೆಟರ್, ಈವನ್ ಲಾರ್ಜರ್, ಈವನ್ ಬಿಗರ್. ಸೊ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಪೆಪ್ಪೆನ ಮಿಸ್ ಮಾಡದೆ ನೋಡಿ 30th ಆಗಸ್ಟಿಂದ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಎಸ್, ಆಗಸ್ಟ್ 30th ನೀವೆಲ್ಲರೂ ಕೂಡ ಪೆಪ್ಪೆನ ನೋಡಿ ಹರಸಿ ಹಾರೈಸಿ ಆಶೀರ್ವದಿಸಿ ಅಂತ ಅಂದ್ಬಿಟ್ಟು ಹೇಳಿ ಕೇಳ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.